ಈಗ ಅದೊಂದು ಈಗ ಹೊಸ್ದಾಗಿ ಒಂದು ಬಂದದ್ರಿ. ಈಗ ಈ ಎಂಗೇಜ್ಮೆಂಟ್ ಆಯಿತು ಅಂದ್ರೆ ಫಸ್ಟ್ ಕೊಡೋದು ಗಿಫ್ಟೇ ಮೊಬೈಲ್. ಅವ ಮೊಬೈಲ್ ಕೊಟ್ಟು ಊರಿಗೆ ಹೋದ. ಈಕಿ ತಂಗಿ ಅಡುಗೆ ಮನೆ ಬಿಟ್ಟು ನೋಡ್ರಿ, ಮಾಳೆ ಮ್ಯಾಕು ಏನು ಮಾತಾಡ್ತಾವ ಏನಿಲ್ಲ. ಮತ್ತು ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಅಲ್ಲಿ ಹೋಗಿ ಏನು ಮಾತಾಡಕ್ಕೆ. ಹಾಂ ಭಾರಿ ಮಜಾ ಇರ್ತದೆ ನೋಡ್ಬೇಕು ನೀವು. ನೀನು ಚಂದ ಉಣ್ಣು ಚಂದ ತಿನ್ನು ಏನ್ರಿ ಅವನಿಗೆ ಅಂತ ಹೇಳ್ತಿರ್ತಾರೆ. ಶಿವಸಂಸೇ ನಮ ಪಾರ್ವತಿ ಪತಿ. ಫಸ್ಟ್ ಗಿಫ್ಟ್ ಕೊಡೋದೆ ಅವ ಮೊಬೈಲ್ ಕೊಟ್ಟ ಈಕೆ ಮನೆಯನ್ನ ಅಡುಗೆನೇ ಬಿಟ್ಲು. ಅವಾಗೇನ ತಡಕ ತಾಯಿ ತಂದೆ ಮಾತಾಡ ಕೇಳತ್ತಿದ್ಲು. ಮೊಬೈಲ್ ಬಂತಲ್ಲ ನೋಡೋಕೆ ಈಗ ಒಂಥರ ಅವು ಪೇಪ್ರಿ ಆದವು ತಿರುಗಾಡ್ತಿರ್ತಾವಲ್ಲ. ಏಸೋ ಮಂದಿ ಟವರ್ ಬರ್ಲಾರ್ದಕ್ಕೆ ಮಾಳಿ ಮ್ಯಾಗ ಕುಂಬಿ ಮ್ಯಾಗ ಹಲೋ ಒಂದು ಬಕ್ ಬರಲಿ ಬಿದ್ದು ಹೋಗ್ಯಾವ ಏಸೋ ಮಣ್ಣ ಗಾಡಿಗೆ ಏನ್ರಿ. ಫಸ್ಟ್ ಕೊಡೋದೇ ಅದೇ ಗಿಫ್ಟ್. ಅವ ಒಟ್ಟ ಅಲ್ಲಿನೂ ಮಾತಾಡಿರ್ತಾಳೆ, ಇಲ್ಲಿ ಏನು ಮಾತಾಡ್ತಾವನ ನೋಡ್ಬೇಕ್ರಿ ನೀವು. ಅಲ್ಲೇ ಮಗ್ಗದಾಗಿದ್ದ ನಮಗೆ ತಿಳಿಯಲ್ಲ. ಮಾತಾಡ್ತಾನೆ ಆಕಿನೂ ಮಾತಾಡ್ತಾಳೆ, ಈಕಿನೂ ಮಾತಾಡ್ತೀವಿ, ಇವನು ಮಾತಾಡ್ತಾನೆ. ಕಡ್ಡಿ ಎಲಿತನ ಮಾತಾಡವಿವ. ಅವ್ನು ಗೆಳೆಯರು ಕೇಳ್ತದೆ, ಯಾಕೆ ಒಮ್ಮಲ್ಲೇ ಒಟ್ಟು ಹೊರಗೆ ಬರ್ಲಾಗಿದ್ದಲ್ಲ. ನಾ ಎಲ್ಲ ಬರ್ಬೇಕಂತ ನಮ್ಮ ಮನೆಗೆ ಬಿಡಲಾಗಾರತ್ತ. ಎಲಿತನ ನಾವ ವರ್ಷ ಅಂದಾನು 2 ವರ್ಷ ಅಂದಾನು. ಒಂದು ಹೆಣ್ಣಾರೆ ಹುಡ್ತು, ಒಂದು ಗಂಡಾರೆ ಹುಡ್ತು. ನೀವು ಸುಮ್ಮಿರ್ತೀರ ಯಾವ ರಾತ್ರಿ ಟ್ಯೂಷನ್ ಹೇಳ್ತೀರಿ ಅವ್ರಿಗೆ. ನಿನ್ನ ಕಟ್ಕೊಂಡು ಒಂದು ಬಂಗಾರ ಇಲ್ಲ, ಒಂದು ಬೆಳ್ಳಿಲ್ಲ, ಒಂದು ಸೀರೆಲ್ಲ. ನಿಮ್ಮವ್ವ ಹಂಗಂತಾಳೆ, ನಿಮ್ಮ ಅಪ್ಪ ಹಿಂಗಂತಾನ, ನಿಮ್ಮ ಅಣ್ಣ ಹಂಗಂತಾನ. ನನಗೆ ಸಾಕಾಗಿ ಹೋಗ್ಯದ ಏನ್ರಿ. ಬೆಳಗನ ಕೊಯ್ ಊರನ್ನ ಹೊಲ ಮಾರು, ಮನೆ ಮಾರು, ಕೋಲಾರ್ಕಂದ ಮನೆ ತೊಳನ ತಿಳ್ಕೊಳ. ಯಾವಾಗ ಗಂಡಗ ಕಿವಿ ಊದ್ಲಕತ್ರಿ ತೆಲಿ ಜಾಡಿಸ್ತದ ನೋಡ್ರಿ ಇದು. ನಿನ್ನ ಕಟ್ಕೊಂಡು ಹಾಗಾಯ್ತು ಹಿಂಗಾಯ್ತು, ನಾ ಇರಬಾರ್ದಾಗಿತ್ತು, ನಾ ಬರಬಾರ್ದಾಗಿತ್ತು, ಎಂಥದ್ದು ಗಂಟೆ ಬಿತ್ತು. ಇದು ಕೊಯ್ ಅಂದ ಕೂಡ ಇದು ಕೌದಿ ತೊಗೊಂಡಂದು ಈ ಕಡೆ ಕಲ್ಯಾಣ ಮಂಟಪಕ್ಕೆ ಬರ್ತದೆ. ಯಾಕೆ ಹೋಗಲ್ಲ ಮಲ್ಲೆ ಎಲ್ಲಿ ನಡೆದಿದೆ ಕಾಕ ಅಜ್ಜಾರ ಕಲ್ಯಾಣ ಮಂಟಪದಲ್ಲ. ಅಲ್ಲಿ ಆರಾಮ್ ಬೈಲದ ಕಾಕ, ಗಾಳಿ ಆರಾಮ್ ಬರ್ತದೆ ಮಕ್ಕಳಾಗ. ಮತ್ತು ಅಲ್ಲೋ ಮನೆಗೆ ಬಿಡಲಾಗ್ಯಾರ ಅಂತೀಯಲ್ಲ. ಯಾವ ಮನೆ ಓ ಯಪ್ಪ, ಯಾವ ಮನೆ ಕಾಕ ಅಲ್ಲೆಲ್ಲ ಹಡಿ ಬರೋ ಸುದ್ದಿಲ್ಲೋ ಯಪ್ಪ. ಅವಾಗಂದ್ರೆ ಅವು ಸಿಟ್ಟ, ಎಳ್ತಿಗಂದ್ರೆ ಎಳ್ತಿ ಸಿಟ್ಟ. ನನಗೆ ಕುತ್ತಿಗೆ ಬಂದದ ಕಾಕ. ಹಳ್ಳಕ್ಕೆ ಚಲೋ ಮಾಡ್ತದ ಕೌದಿ ತೊಗೊಂಡು. ಈಟೇನು ನಿಮ್ಮ ಸಂಸಾರ ಏನ್ರಿ? ಈಟೇನು ಸಂಸಾರ? ವರ್ಷ 2 ವರ್ಷ ಮೊದಲಿದಕ್ಕೆ ಏನ್ರಿ ರುಚಿ ಅನಿಸಿ ಏನೆಲ್ಲನೂ ಮಾಡಿರ್ತದ ಖರೆ. ಆದ್ರೆ ಯಾವಾಗ ನೀವು ಟ್ಯೂಷನ್ ಹೇಳಕ್ಕೆ ಚಲೋ ಮಾಡಿದ್ರಿ, ಸುಮ್ಮನೆ ಸುರಿಗೆ ಬಂದಾಗ ಜರ ವರ್ಣನೆ ಮಾಡ್ತಿರ್ತಾರೆ, ಭಾರಿ ಹುರುಪ್ನಾಗಿರ್ತಾನೆ ನಾವು. ಸುರಿ 1ನೇ ದಿವಸ ಹಾಕಿ ಪಾಠ ತೋತಾಳ ಫಸ್ಟ್ ಕ್ಲಾಸ್. ಏನು ರೀ ನಿಮ್ಗೇನ್ರ ಆಯ್ತಂದ್ರೆ ನಾನು ಸತ್ಯ ಬಿಡ್ತೀನಿ. ಅವ ಅಂತಾನೆ ಹುಚ್ಚಿ ನಿನಗೇನ್ರಿ ಆದ್ರೆ ನಾವು ಉಳಿತೀನಿ ಅಂತ ಮಾಡಿದ್ದೇನೆ, ನಾನು ಸತ್ಯ ಬಿಡ್ತೀನಿ ಅಂತಾನೆ. ಹೇಳ್ತೀನಿ ಮೀಸಿ ಊರಿ ಹೊಡಿತದೆ. ಸುಮ್ಮನೆ ಅವ ವರ್ಣನೆ ಮಾಡ್ತಿರ್ತಾಳೆ ಆಕಿ. ರೀ ನೀವು ನೋಡೋಕೆ ತೇಟ ಸಲ್ಮಾನ್ ಕಂಡಂಗೆ ಕಾಣ್ತೀರ ಅಂದ್ಕೊಳ್ಳೆ ಇದು ಮೀಸಿ ಹಿಂಗೆ ಮಾಡ್ತು. ಯಾವಾಗ ಇದು ಕತೆ ಮುಗೀತು ಅವ ಅಂತಾನ. ಆಕಿ ಕರಿಮರ್ಯಾಕನೇ ಇರ್ಲಾಕ ಹೊಚ್ಚಿ ನೀರು ಕಮ್ಮಿ ಅದು ಮಾಡಿದೆನಿ, ನೀನು ಐಶ್ವರ್ಯ ರೈ ಇದ್ದಂಗಿದ್ರಿ, ಆಕಿನಕ ಒಂದು ಗುಂಜಿ ಹೆಚ್ಚಿಗಿದೆ ಅಂತಾನ. ಯಾವಾಗ ಇಟ್ಟು ಅಂದಿದ್ದು ಮೊದಲೇನಂದು ತೊಡೆ ದಿವಸ ಏನ್ರಿ ನಿನ್ನ ಬಿಟ್ಟೆ ನಾ ಇರಲ್ಲ ಏಕೆ ಆತಾಳ. ಅವನು ನಾನು ನಿನ್ನ ಬಿಟ್ಟೇ ಇರಲ್ಲ. 2 ವರ್ಷ ಆಯಿತು. ಒಂದು ನೀರು ಇರಬೇಕು, ಇಲ್ಲ ನಾರೇ ಇರಬೇಕು. ಹೆಂಗ್ರಿ ಮೊದಲು ಅಂದಿರ್ತಾನೆ ನೀನು ಬಿಟ್ಟೆ ನಾ ಇರಲ್ಲ ತವ ಅಂತ. ಅಯ್ಯೋ ನಿಮ್ಮ ಬಿಟ್ಟರು ನಾ ಇರ್ತೀನಿ ಏನ್ರಿ. ಅಲ್ಲ ಹಬ್ಬಕ್ಕೆ ತವ್ರ ಮನೆಗೆ ಅಯ್ಯೋ ನೀನು ಬಿಟ್ಟು ಹಂಗೆ ನಾ ಇರಲಿ ಅಂದಿರ್ತಾಳೆ ಸುರವಿಗೆ. 2 ವರ್ಷ ಆಯ್ತು. ನೀ ಯಾರು ಇರಬೇಕು, ಇಲ್ಲ ನಾರೇ ಇರಬೇಕು. ನನಗೆ ಎಲ್ತದ ಗಟ್ಟು ಬಿತ್ತವ್ವ. ಈಗ ಕಿರಿಕಿರಿ ಕುಡ್ಲಕ್ಕ ಕತ್ಕೊಳ್ಳ ಪತ್ ನೋಡ್ರಿ ಕೌದಿ ತೋಡಿ ಕಡೆ ಕಲ್ಯಾಣ ಮಂಟಪ ಕಡೆ. ಹೌದಲ್ರಿ? ಸುಮ್ಮ ಇದು ಹೆಂಗದ ತಗೊಂಡು ಕೇಳಿದ್ರೆ ಕತ್ತಿಗೆ ತುಪ್ಪ ಹಚ್ಚದಂಗೆ. ಒಂದು ಕತ್ತಿ ಇದೆ, ಒಂದು ಕತ್ತಿಗೆ ಅಂದ ತುಪ್ಪ ಏನ್ರಿ ತುಪ್ಪ ಹತ್ತಿತ್ತು. ಯಾವಾಗಿಂದ ಕತ್ತಿಗಿಂದ ತುಪ್ಪ ಹತ್ಯದ, ಇದು ನಾಯಿ ವಾಸನೆ ನೋಡೋದ್ರೊಳಗೆ ಅದು ತುಪ್ಪ ಅದ್ರ ವಾಸನೆ ಬಡಿತು. ಇದು ಕತ್ತಿ ನೆಕ್ಲಕತ್ತದ, ನಾಯಿ ಕತ್ತಿ ನೆಕ್ಲಕತ್ತದ. ಇದು ತಿಳಿದದ ಆ ಕತ್ತಿ ಒಳಗನೆ ಇಟ್ಟು ರುಚಿ ಅದ ತಿಳ್ಕೊಂಡ ನಾಯಿ ತಿಳಿದದ.
ಏನ್ರಿ ಅದಕ್ಕೆ ಗೊತ್ತಿಲ್ಲ. ಅದರ ಕತ್ತಿ ಹಿಂಗೆ ನೆಕ್ಕುವಂಥ ಪ್ರಸಂಗದೊಳಗೆ ಅದ್ರ ನಾಲಿಗೆ ಹರಿದು ಅದ್ರ ಬಾಯಾಗಿನ ರಕ್ತ ತಾನೇ ನುಂಗ್ಲಕತ್ತನ್ನೋಂಥದ್ದು ಅದಕ್ಕಿಂತ ಅರಿವಿಲ್ಲ. ಆ ಮನ್ಯಾಗ ಕಡ್ಲಿ ಚೀಲು, ಹೆಸರಿನ ಚೀಲು ಏನೋ ಹಚ್ಚಿರ್ತೀವಿ ಮನ್ಯಾಗ, ಇಲಿ ಭಾಳ ಆಗಿರ್ತಾವ. ಒಂದು ಬಲಿ ತೊಗೊಂಡು ಬಂದು ಒಯ್ದಿಂದ ಒಂದು ಆ ಚೀಲದ ಸಂಧ್ಯಾಗ ಇಟ್ಟರೆ ಅಂದ್ರೆ ಇಲಿ ಬಂದು ಒಳಗೆ ಬೀಳ್ತಾವೇನ್ರಿ? ಇಲಿ ಬಂದು ಒಳಗೆ ಬೀಳ್ತಾವ್ರಿ? ಬೀಳಂಗಿಲ್ಲ. ಅದ್ರ ಏನು ಇಡಬೇಕು? ಬಲಿಯಾಗ ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಇಡಬೇಕು. ಹೌದಲ್ಲ? ನಿಮ್ಮ ಕಡೆ ಇಲಿಯರಿ ನಿಮ್ಮ ನೋಡಿ ಎದಿ ಹೊಡೆದಂಗೆ ಆಗ್ಯದ ನನಗೆ. ನನ್ನ ಮಾತು ತಿಳಿತಾವಿಲ್ರಿ? ಕನ್ನಡನೇ. ನಾನು ಬಿಜಾಪುರ ಜಿಲ್ಲೆದಾಗ ಹುಟ್ಟದವ, ನನ್ನ ಮಾತು ಬಿಜಾಪುರವೇ. ತಿಳಿತಿಲ್ಲ? ತಿಳಿತಾವಿಲ್ರಿ? ತಿಳಿತಿತ್ತು ಅಂದ್ರೆ ಹೆಂಗೆ? ತಿಳಿಲ್ಲ ಅಂದ್ರೆ ಹಾಂ, ಬಲಿ ತಯಾರು ಮಾಡಿರ್ತಾರೆ. ಖಾಲಿ ಬಲಿ ಇಟ್ಟಂದ ಇಲಿ ಬಂದಿಂದ ಒಳಗೆ ಬೀಳಲ್ಲ. ಅದರ ಏನು ಇಡಬೇಕು? ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಅದರೊಳಗೆ ಇಟ್ಟಾಗ ಮಾತ್ರ ಇಲಿ ಬಂದಿಂದ ಒಳಗೆ ಬೀಳುತ್ತೆ, ಇಲ್ಲ ಬೀಳಲ್ಲ. ಹೌದಿಲ್ರಿ? ಅದ್ರಾಗ ಏನು ಇಡ್ಬೇಕಂದ್ರೆ ವಾಸನೆ ಬರ್ಬೇಕಾದ್ರೆ ಈಗ ಎಲ್ಲರೂ ನೀವು ದೊಡ್ಡ ಜಾತ್ರೆಗೆ ಹೋಗಿರ್ತೀರಲ್ರಿ? ಎಲ್ಲರೂ ದೊಡ್ಡ ಜಾತ್ರೆಗೆ ಹೋಗಿರ್ತೀರಿ. ಅವು ಬೆಂಡ ಬತಾಸ ಎಲ್ಲ ಅಂಗಡಿ ಇರ್ತಾವೆ, ಆ ಕಡೆ ಮೂಗು ಹೋಗಲ್ಲ. ಎಲ್ಲರೇ ಒಬ್ಬ ಮಿರ್ಚಿ ಬಜ್ಜಿ ಕರಿತಿದ್ನಂತಂದ್ರೆ ಮೂಗು ಸ್ವಯ್ಯನಾಗ ಆ ಕಡೆ ಹೋಗುತ್ತೆ, ಮಿರ್ಚಿ ಬಜ್ಜಿ ಕಡೆ ಹೋಗ್ತಿಲ್ರಿ? ಯಾವಾಗಿಂದ ಇಲಿ ಬಲ್ಯಾಗ ನಾವು ಮಿರ್ಚಿ ಬಜ್ಜಿ ಇಟ್ಟಿವೆ ತಿಕ್ಕೊಂಡ್ರೆ ಅದು ಯಾವಾಗ ಇಲಿ ಮೂಗಿಗೆ ಅಂದ ವಾಸನೆ ಬಡಿತು ತಿಕ್ಕೊಂಡ್ರೆ ಇಲಿ ವಿಚಾರ ಮಾಡ್ದೆ ಅಲ್ಲೆಲ್ಲ ಇಲ್ಲೇನು ಇಟ್ಟ ನಮ್ಮ ಕಾಕ ತಿಕ್ಕೊಂಡ್ ಮೂಗೇರ್ಸ್ಕೋತ ಬಲಿ ಬರ್ತದೆ. ಯಾವಾಗಿಂದ ಮೂಗೇರ್ಸ್ಕೋತಿಂದ ಬಲಿ ಬರ್ತದ, ಬಲಿಗೆ ಬಾಗಿಲೇಸಿರ್ತಾವ್ರಿ. ಬಲಿಗೆ ಬಾಗಿಲೇಸಿರ್ತಾವ. ಒಂದು 2-3 ಇರ್ತಾವನು. ಬೆಡ್ರೂಮ್ ಬಾಗಿಲು ಬೇರೆ, ಪೂಜೆದ ಕೋಲಿ ಬಾಗಿಲು ಬೇರೆ. ಇರೋದು ಒಂದೇ ಒಂದು ಬಾಗಿಲ. ಇರೋದೊಂದು ಬಾಗಿಲು ಇರ್ತದಲ್ಲ, ಆ ಬಾಗಿಲ್ದೊಂದು ಹಾಯ್ದು ಯಾವಾಗ ಹೋಗಿ ಇಲಿ ಒಂದು ಈಟದ ಬಜಿ ತಿನ್ಬೇಕು ಅನ್ನೋದ್ರೊಳಗೆ ತಟ್ಟನಗೆ ಬಾಗಿಲು ಮುಚ್ಕೋತದಿಲ್ರಿ? ಯಾವಾಗಿಂದ ತಟ್ಟನಗೆ ಬಾಗಿಲು ಮುಚ್ಕೋತು, ಇದು ಆ ಸಪ್ಪುಳಿ ಕೇಳಿ ಇಲಿ ಹೊರಗೆ ಯಾರ ಬಂದ್ರೆ ನಾನು ಹೊಡಿತಾರೆ ಬಾ ತಿಳ್ಕೊಂಡು ಒಳಗೆ ಹೊರಗೆ ಹೋಗ್ಬೇಕು ತಿಳ್ಕೊಂಡು ಒಳಗೆ ತಿರುಗ್ತದ ಹೊರಗೆ ಹೋಲಕ್ಕೆ ಬರ್ತೇನ್ರಿ? ಹೊರಗೆ ಹೋಲಕ್ಕೆ ಬರ್ತದೆ ರೀ. ಯಾವಾಗಿಂದ ಒಟ್ಟಿದಕ್ಕೆ ಹೊರಗೆ ಹೋಲಕ್ಕೆ ಬರೋಂಗಿಲ್ಲ ಅನ್ನೋದು ಗೊತ್ತಾದ ಒಳಗೆ ಇಲಿ ವಿಚಾರ ಮಾಡ್ತದ, ನಾ ಇದ್ರೊಳಗೆ ಬರಬಾರ್ದಾಗಿತ್ತು ಯಪ್ಪ, ನಾ ಸುಮ್ಮನೆ ಬಂದೆಲ್ವ ಯಪ್ಪ, ನಾ ಇದ್ರೊಳಗಿಂದ ಬರಬಾರ್ದಾಗಿತ್ತು, ನಾ ಸುಮ್ಮನೆ ಬಂದೆಲ್ಲ ತಗೊಂಡು ಒಳಗಿನ ಇಲಿ ಒಂದು ಸವನಂದ ಸುತ್ತ ಹರಿತಿರ್ತದ. ಅದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದ, ಅದೇ ಬಲಿ. ಇದನ್ನು ಒಳಗೆ ಹೋಗ್ಬೇಕತ್ತದ, ಬಾಗಿಲು ಮುಚ್ಚಿದ್ದಿತ್ತು. ಇದು ಒಳಗೆ ನಿಲಿಗಿಂದ ಹೊರಗೆ ನಿಲಿ ಅಂತದ. ದೋಸ್ತ ಒಂದು ಈಟು ಬಾಗಿಲು ತೆಗಿಯೋ, ನಾವೊಂದು ಈಟು ಬಜಿ ತಿತ್ತೀನಿ ಅಂತದ. ಹೊರಗಿಂದ ಒಳಗಿಂದ ಅಂತದ, ಒಳಗೆ ಬರಬೇಡ. ಒಂದು ಸಾರಿ ಒಳಗೆ ಬಂದ ತಿರುಗಿ ಹೊರಗೆ ಹೋಲಕ್ಕೆ ಬರಂಗಿಲ್ಲ. ನೀ ಏನು ಹೊರಗದಿದೆ ಆರಾಮಿದ್ದೀರಿ ಸುಮ್ಮಿರು ಹೊತ್ಕೊಂಡು ಒಳಗಿಂದ ಅಂತದ. ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕ. ನಾವು ಒಂದು ಈಡು ತೆಗಿಯೋ ದೋಸ್ತ, ಒಂದು ಈಡು ಬಾಗಿಲು ತೆಗಿ. ಬ್ಯಾಡೋ ಈಗೇನು ಹೊರಗೆ ಇದೆ ಆರಾಮಿದ್ದೀವಿ ಸುಮ್ಮಿರು. ಇಲ್ಲಿ ಒಂದು ಈಟು ಬಾಗಿಲು ತೆಗಿ, ಬ್ಯಾಡ ಅಂತದ ಅದು. ನಾನೇ ಬರಬಾರ್ದು ಬಂದು ನನ್ನ ದೊಡ್ಡ ಹೈರಾಣದಾಗ ಬಿದ್ದೀನಿ, ನೀ ಯಾಕೆ ಸುಮ್ಮನೆ ಬೀಳ್ತಿದಿ? ಯಾಕೆ ಅಂತಿರ್ತಾರಲ್ಲ, ಈಗ ನೀವು ಯಾರು ಬೇಕಾದವ್ರು ಕೇಳ್ರಿ, ಯಾಕಪ್ಪ ಆರಾಮಿದ್ದಾನೆ? ಏನು ಆರಾಮ್ರಿ ಅಪ್ಪ ಅವ್ರೆ, ಮಾನ್ಯೊಬ್ಬ ಬಂದ ನಮ್ಮ ಮಠಕ್ಕೆ ಯಪ್ಪ ಅಂದ. ಯಾಕೋ ಅಂದ, ಸಂಸಾರದಾಗ ಒಟ್ಟು ಸುಖ ಇಲ್ಲ ಅಪ್ಪ ಅಂದ. ನಾ ಅಂದೆ ಅದ್ರಾಗ ಸುಖ ಇತ್ತ, ನಾಯಕ ಸನ್ಯಾಸಿ ಹಾಕಿದ್ದು ನೊಂಬಗದ. ಅವ ಬಂದು ನನಗೆ ಹೇಳಕತ್ತಾನೆ, ಯಪ್ಪ ಒಟ್ಟು ಸಂಸಾರದಾಗ ಒಟ್ಟು ಸುಖ ಇಲ್ಲಪ್ಪ. ಮತ್ತು ಅದ್ರಾಗ ಸುಖ ಇತ್ತ, ನಾಯಕಂದ್ರೆ ಸುಮ್ಮನೆ ಅಂದ ಇಡ್ತಿ. ಮಂದಿ ತಂದು ರೊಟ್ಟಿ ಕೊಡುತ್ತಾನ ಕಾಯ್ಕೋತ ನಾ ಯಾಕೆ ಕುಂದಿರ್ತೀನಿ ತಮ್ಮ. ಮಜಾ ಇರ್ತದ ಏನ್ರಿ ಈ ಸಂಸಾರದೊಳಗಿಂದ ಬಿದ್ದವ್ರು ಕೇಳಿ ನೀವು. ಮೊದಲು ಸ್ಟಾರ್ಟಿಂಗ್ ಮಜಾ ಇರ್ತದ ಸಂಸಾರದಾಗ ಬಿದ್ದವ್ರು ಕೇಳ್ರಿ. ಯಾರು ಒಬ್ಬರು ಅನ್ನೋದು ಇಲ್ರಿ ಅಪ್ಪವ್ರು, ನಮ್ಮ ಸುಖನೇ ಯಾರಿಗಿಲ್ರಿರ್ತವೆ. ಒಬ್ಬರು ಹೇಳ್ರಿ ನೋಡು, ಯಾರು ಹೇಳ್ರಿ? ಗಂಡ ಮಕ್ಕಳಿಗೆ ಕೇಳಿದ್ರೆ ಯಾಕಪ್ಪ ಆರಾಮ? ಏನು ಆರಾಮ ರೀ ಅಪ್ಪ, ಮಳೆ ಹೆಚ್ಚಾಗಲ್ಪ, ಹೈರಾಣ ಆಗ್ಯದ, ಭಾಳ ವಾಚ್ಯದವ. ಮತ್ತೆ ನಮ್ಮಲ್ಲಿ ತೋರಿಸ್ಕೊಳಕ್ಕೆ ಚೀಟಿ ಚಿಪಾಟಿ ಕಟ್ಟಿಸ್ಕೊಳಕ್ಕೆ ಬರೋರೆ ನಿಮ್ಮಂಥವ್ರೆ. ಗಂಡು ಬರ್ತಾರೆ ಮತ್ತೆರು ಅಂತಾನೆ. ಯಾಕೋ ಒಟ್ಟು ನಾನು ಹೆಣ್ತಿನೂ ನಾನು ಕಂಡ್ರೆ ಗುರ್ರಲ್ಲಕತ್ತಾಳ. ಒಂದು ಏನ್ರ ಒಂದು ತಾಯ್ದು ಕಟ್ಟತಾಳೆ, ತಾಯ್ದು ಕಟ್ಟಿದ್ರೆ ಅದು ಗುರ್ರ ಅನ್ನೋದು ಬಿಡ್ತಾಳೆ ನಾಕಿ. ಇವ ಇಟ್ಟು ಹೇಳಿ ಹೋಗೋದ್ರಾಗ ಅವನು ಹೆಣ್ತಿ ಬರ್ತಾಳೆ. ಇದು ಯಾರೇ ಮಾಡ್ಸ್ಯಾರ ನೋಡ್ರಿ ಮುತ್ಯ ಅಂತವ ಅವೇ. ನಾವೇನು ಹೇಳಿರಂಗಿಲ್ಲ, ಏನು ಮಾಡ್ಸ್ಯಾರ ಮಟ್ರ ತಿಳ್ಕೊ, ನಾವೇನು ಹೇಳಿರಂಗಿಲ್ಲ, ಅವರೇ ಬಂದು ಅಂತಾರ ಮುತ್ಯ ಯಾರೇ ಮಾಡ್ಸ್ಯಾರ ನೋಡ್ರಿ, ನಾನು ಕಂಡ್ರೆ ಗುರ್ರಲ್ಲಕತ್ತ ನಾನು ಹೆಣ್ತಿ. ನಾವು ಮತ್ತು ಹಿಂಗೆ ಪಂಚಾಂಗ ತಿರುಗದಾಗ ಮಾಡೋದು, ನಮಗೂ ಏನು ತಿಳಿಯಂಗಿಲ್ಲ ಪಂಚಾಂಗದಾಗ. ನಾವು ಸುಮ್ಮನೆ 2-3 ಪೇಜ್ ತಿರಿ ಉಗುಳು ಹಚ್ಚಿ ತಿರಿ ಅದು ಬಾರದು ಇದು ಬಾರದು ಅಂದ. ಇಲ್ಲೋ ನೀ ಅಂದಾಗ ಮಾಡಿದ್ದೆ ಖರೆ ಅದ.
ಮಾಡಿದ್ದೆ ಖರೆ ಅದ ಅಂದ ಕೂಡೇನ ಪಾಪವ ಅಂತಾನೆ. ಅಪ್ಪ ಏನನ್ನ ಮಾಡಿ ಕಮ್ಮಿ ಮಾಡ್ರಿ ಅಪ್ಪ. ಇಲ್ಲೋ ಅದಕ್ಕೆ ಖರ್ಚು ಭಾಳ ಅದ. ಏಟದ ಖರ್ಚು ಒಂದು 7-8 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಇವ ಅಂತಾನೆ ಹೋಗಲ್ಯಾಕ ಅದು ಗುರ್ರ ಅನ್ನೋದ್ರೆ ತಪ್ಪದ. ಯಾಕೆ ಭಾಳ ಮಂದಿ ಗಂಡ್ಮಕ್ಳು ಅನ್ಸಲಕತ್ತಾವ ಇವು ಮನೆಗೆ ಬರ್ಲಕ್ಕ. ನೀವು ಬಾಗಿಲು ತಲಬಾಗಲ್ದ ಕಾಲಿಟ್ಟು ಒಂದು ಜರ ನಕ್ವತ್ತಿದ್ರಿ. ಅಪ್ಪೋ ಇವತ್ತು ಚಂದ ಅಂತ ಇವತ್ತು ಕೂಡ ಒಳಗೆ ಬರ್ಲಕ್ಕ. ನೀವು ಹೆಂಗೆ ಮನೆಯಾಗೂ ನೀವು ಹಂಗೆ ಕಡ್ಗೈ ಮಾರಿ ಹಂಗೆ ಕೂತ್ರಿ ಅಂತಂದ್ರೆ ಏನು ರೀ ಹಿಂಗೆ ಮಾರಿ ಹಿಂಗೆ ಇದು ಮಾಡಿಕೊಂಡು ಕುಂತ್ರಿ ಎತ್ತಿಕೊಂಡಂದ್ರೆ ಏನು ನೋಡ್ತದು. ಇನ್ನು ನೀವು ಧಾರಾವಾಹಿದಾಗ ಇರ್ತೀರಿ. ಅಪ್ಪೋ ಈಗ ಅಲ್ಲಿ ಅದು ಯಾವಾದ್ರೂ ಒಂದು ಮರ್ಡರ್ ಆಗುತ್ತಾನೆ ಈಗ ಹೇಳಕ್ಕೆ ಕಾಣಲ್ಲ ಟಿ ವಿಯಾಗ. ಮತ್ತು ಹೊಳ್ಳಿ ಹೋಕ್ಕವು ಅವು ಕುಡಿಯೋದು ಕಲಿಸವ್ರೆ ನೀವು ಹೆಣ್ಮಕ್ಳು. ಯಾಕ್ರಿ ಕುಡಿಯೋದು ಕಲಿಸವ್ರೆ ನೀವು. ಅವು ಗಾಂಡಿದೇರಂದು ಬರ್ತಾವಲ್ಲ 7:30-8 ಮನೆಗೆ ಬರ್ತಾವಲ್ಲ, ಗಪ್ಪನೆ ಉಣಿಸಿ ಬಿಟ್ಟಿರ್ತಂದ್ರೆ ಅವು ಅಲ್ಲೇ ಮನೆ ಮಕ್ಕೋತಾವ. ನೀವು ಹಂಗೆ ಮಾಡಂಗಿಲ್ಲ. ಅದು ಬಂದಿದ್ದು ಸದಕ್ಕೆ ನೋಡಂಗಿಲ್ಲ. ಮನ್ಯಾಗ ಕಳತನ ಮಾಡ್ಕೊಂಡು ಹೋದ್ರೆ ಗೊತ್ತಾಗಲ್ದು. ಹೇಳ್ರಿ ತಾಟ ಹಂಗೆ ಟಿ ವಿನೇ. ಮೊನ್ನೆ ಈ ಹುಡುಗ ಕೇಳಿ ನಾವು ಒಂದು ಕಡೆ ಹೋಗಿದ್ದೀವಿ, ಕರೆಂಟ್ ಹೋಗಿತ್ತ ಊರಾಗ. ನಮ್ಗೆ ಆ ಮನ್ಯಾಗ ನಮಗೆ ಇಳಿಸ್ಯಾರ. ಏನು ರೀ ಆ ಮನ್ಯಾಗ ನಮಗೆ ಇಳಿಸ್ಯಾರ. ನಾವು ಉಳಿದಿದ್ವಿ. ಸಾಯಂಕಾಲದಿಂದ 6 ಗಂಟೆ ಆಗಿತ್ತು, ಕರೆಂಟ್ ಹೋಗಿತ್ತು. ಈಕಿ ಫೋನ್ ಹಚ್ಚಾಳ ಇನ್ನೊಂದು ಊರಿಗೆ, ಕರೆಂಟ್ ಇದ್ದು ಊರಿಗೆ. ಐತಂಗೆ ಹಾಕಿನ ಗಂಡ ಹಾಕಿನ ಜೋಡಣೆ ಹಾದ್ ನಾನು ಬೇರೆ ದಮ್ ಜೋಡಿ ಹಾದತ್ತ. ಹಂಗೆ ಮಾಡುದು. ನಾ ಎದಿ ಹೊಡೆದೆ ಅಂದ ಯಾರು ರೀ ಅಕ್ಕ ಅಂದನ. ಯಾರು ರೀ ಅಕ್ಕ ಅಂದ ಕೂಡನ ಏನು ರೀ ಆಕೆ ಅಂದ ಇಲ್ಲಪ್ಪ ಧಾರಾವಾಹಿದಾಗತ್ತ. ನಾ ಅಂದೆ ಯಾವಕ್ಕೆ ಗಾಂಡಿ ಆ ಕಡೆ ಹೋದ್ರೆ ನಿನಗೇನು ನಿನ್ನ ಗಾಂಡಿ ಅಲ್ಲಿ ಬಿದ್ದದ ಮೊದಲು ಅದಕ್ಕೆ ಹುಡುಕು. ಊರಾಗ ಇಟ್ಟು ಚಂದ ಪ್ರೋಚಿನ ಹಚ್ಚಾರ ಇಟ್ಟು ಚಂದ ಕಾರ್ಯಕ್ರಮ ಮಾಡೋದದ. ಎಲ್ಲಿ ಕುಡ್ದು ಎಲ್ಲಿ ಬಿದ್ದದನ ಕಟ್ರದಾಗ ಧಾರವಾದನ ಗಂಡ ಕೇಳ್ತಾಳ. ಆಕಿನ ಗಂಡ ಹಾಕಿನ ಜೋಡಣೆ ವಾದ ನಾನು ಬೇರೆ ಹಾಕಿ ಜೋಡ ಅನ್ನ ಯಾರು ಜೋಡಿ ಹೋದ್ರೆ ನೀ ಮಾಡಕ್ಕೆ ಇಲ್ಲಿ ಕೂತು ಏನು ರೀ ಧಾರಾವಾಹಿ ನೋಡೋದು. ಅದ್ರ ಹೆಂಗೆ ಅದ್ರ ಏನು ಮತ್ತೆ ಕರಿ ಮಣ್ಣಿಲ್ರಿ ಅತ್ತಿ ಸೊಸಿ ಜಗಳ. ಏನು ರೀ ಸೌತೆಯರ ಜಗಳ, ನಾದಿಂದಿರ ಜಗಳ. ಆ ಜಗಳ ನೋಡಿನೇ ಮನೆಗೆ ಹತ್ಕೊಂಡು ಕೂತಾವ ಈಗ ಜಗಳ. ಹತ್ತಿದೊಂದು ರಿಮೋಟನೇ ಬೇರೆ, ಸೋಸಿದೊಂದು ರಿಮೋಟೇ ಬೇರೆ. ಪರಿಸ್ಥಿತಿ ಎಲ್ಲಿಗೆ ಬಂದದ. ಅವು ಗಾಂಡದ್ಯಾರು ಮನೆಗೆ ಬಂದ್ರು ಸದಕ್ಕೆ ಅವು ಕರು ಅಲ್ಲಿ ಮನೆಗೆ ಬೀಗರು ಬಂದ್ರೆ ತಮಗೆ ನೀರು ಕೊಡಲಾಗಿರಿ ಹೆಣ್ಮಕ್ಳು ರೀ. ಅಲ್ಲೇ ಬಕೆಟ್ನಾಗ ಇಟ್ಟಿನ ಮಾಡಿ ಅಣ್ಣ ಕಾಲು ತೊಗೊಂಬಾ ಅದು ಬೇಗ ಮುಗಿತ ಒಂದು ಬೇಗನ ಕತೆ. ಎಂದು ಕಳತನ ಮಾಡ್ಕೊಂಡು ಹೊಂಟಾರ ಏನೋ ನಮ್ಗೆ ಇದು ಇಲ್ಲ. ಯಾಕಂದ್ರೆ ಅಷ್ಟು ಮಗ್ಗನಾಗಿಬಿಟ್ವಿ ನಾವು ಟಿ ವಿಯಾಗ ಮಗ್ಗನಾಗೀವಿ. ಅದಕ್ಕಾಗಿಯೇ ಹೆಣ್ಮಕ್ಳು ಒಟ್ಟ ನಗೋದಿಲ್ಲ, ಏನೂ ಇಲ್ಲ. ಏನು ರೀ ಆ ಟಿ ವಿ ನೋಡಿ ಹ್ಯಾಂಗಾಗ್ಯಾರ ತಗೊಂಡು ಕೇಳಿದ್ರೆ ಹಿಂಗೆ ಗಂಡನ ಕಂಡ್ರೆ ಹುಲಿ ಕಣ್ಣಂಗೆ ಕಾಣೋದು. ಯಾಕಂದ್ರೆ ಅದು ಒಟ್ಟು ನಗೋದಿಲ್ಲ. ಎಲ್ಲಿ ಕೂತ್ರು ಸಮಾಧಾನ ನಿಮ್ಗೆ. ತೀತಿಲಿ ಇಟ್ಟು ಚಂದ ನಗಸಾಕತ್ತೀರಿ ಅಂದ್ರೆ ನಗಲ್ರಿ ನೀವು. ಯಾಕಂದ್ರೆ ಟಿ ವಿ ನೋಡಿ ಮಾರಿ ಗಂಟು ಹಾಕೊಂಡು ಕೂತು ಹಂಗೆ ಆಗ್ಯದ. ನಿಮ್ಗೆ ನಿದ್ದೆ ಬರಬಾರ್ದು, ನಗಸ್ಕೋ ಅಂತ ಹೇಳ್ಬೇಕತ್ತ ನಿಮಗೆ ನಗಸ್ತಿರ್ತೀವಿ. ಹೌದು ಇಲ್ಲಿ ಗಂಡ್ಮಕ್ಳಂದು 8 ಮಂದಿ ಅನ್ಸಲಕತ್ತಾರ್ರಿ. ಇವ ಗಂಡ ಕೇಳು ಇವ 7-8 ಸಾವಿರ ರೂಪಾಯಿ ಹೋಗಲಿಕ್ಕೆಪ್ಪ ಅಂತಾನ. ಇವ ಕೇಳಿ ಹೋಗೋದ್ರಾಗ ಅವ್ನು ಹೆಣ್ತಿ ಬರ್ತಾಳೆ ಮಾತು ಮಟಕ್ಕೆ ಅಪ್ಪ ಅವರು ಅಂತಾಳೆ. ಯಾಕೆ ಬಾ ಅಂತೀವಿ. ನನ್ನ ಗಂಡ ನಾನು ನೋಡಿದ್ರೆ ಗುರ್ರತ್ತೇನ್ರಿ ಅವ್ನು ಅವ್ನಿಗೆ ಏನರ ಮಾಡ್ಸ್ಯಾರ ನೋಡೋಣ. ಆಕಿಗೂ ಅದೇ ಪಂಚಾಂಗಿತ್ತಿರೋದು ಅವೇ 4 ಬಾಜೆ ತಿರುಗಿ ಆಕಿಗೂ ಇಲ್ಲವಾ ನೀ ಅಂದಿದ್ದೆ ಕರೆ ಮಾಡ್ಸ್ಯಾರ ನಿನಗೆ ಮಾಡ್ಸ್ಯಾರ ಅಂದ್ರೂ ಆಕಿಗೂ 8 ಸಾವಿರ ರೂಪಾಯಿ ಹೇಳದೆ. ಇವು ಅಡ್ಡು ಹಾದ ಬಳಕೆಂದ ಅತ್ತಿ ಬರ್ತಾಳೆ. ಅತ್ತಿ ಬಂದು ನಾನು ಮಗನಿಗೆ ನಾನು ಸೊಸಿಗೆ ಆಗಿ ಬರ್ಲಾಗಿದೆ ಅಪ್ಪ ಯಾರೇ ಮಾಡ್ಸ್ಯಾರ ನೋಡತ್ತ. ಆಕಿಗೆ 8 ಸಾವಿರ ರೂಪಾಯಿ ಹೇಳದೆ. ಅದಕ್ಕೆ ಮುದುಕಿ ಹೋಗೋದ್ರಾಗ ಅದು ಮತ್ತೆ ಅದು ಮುದುಕು ಬರ್ತದೆ. ಅದಕ್ಕೂ 8 ಸಾವಿರ ರೂಪಾಯಿ ಹೇಳದೆ. ಒಂದೇ ಮನೆಗೆ ಏಟಾಯ್ತು ರೀ. ಒಂದೇ ಮನೆಗೆ ಎಷ್ಟು ರೂಪಾಯಿ ಆಯ್ತು? 32 ಸಾವಿರ ರೂಪಾಯಿ ಆಯ್ತು. 32 ಸಾವಿರ ರೂಪಾಯಿ ತೋಳವ ಇನ್ನೋವಾ ಕಾರ್ ಹಾಕಿಡಲ್ಲ. ಒಂದೇ ಮನೆಗೆ 32 ಸಾವಿರ ರೂಪಾಯಿ ತೊಗೊಂಡ್ರೆ ಫಾರ್ಚುನರ್ ಕಾರ್ ಇಡ್ತಾನೆ, ಇನೋವಾ ಕಾರ್ ಇಡ್ತಾನೆ. ಇದಕ್ಕೆ ಯಾವಾದನ್ನು ಕೂಡ ಹತ್ತಂಗಿಲ್ಲ ರೀ. ಯಾವಾದನ್ನು ಹತ್ತಂಗಿಲ್ಲ. ಯಾರು ಸುಖದಾಗಿದ್ದೀವಿ ಎತ್ತುಕೊಂಡು ಯಾರು ಹೇಳ್ತಾರ? ಸ್ಟಾರ್ಟಿಗಿದು ಮಜಾ ಅದ ಏನ್ರಿ ಹೇಳ್ತಾರಿಲ್ಲ. ದಾರಿ ಹಿಡಿದು ಪೋಪುವ ಶ್ವಾನ ದಾರಿಯಲ್ಲಿ ಬಿದ್ದಿಯ ಎಲವಮ್ಮ ಕಡಿವಡೆ ತನ್ನ ಬಾಯಿಯ ಲೋಳೆ ತನಗೆ ರುಚಿ ಉಂಟು ತಿಪ್ಪದಲ್ಲದೆ ಆ ಎಲುಬಿನೊಳಗೆ ಏನು ಸಾರಸವಿ ಉಂಟು ಅಂತ ಕೇಳ್ತಾನೆ. ಏನಂತಾರೆ ಅವರು? ಒಂದು ದಾರಿ ಹಿಡ್ಕೊಂಡು ನಾಯಿ ಹೋಗಿರ್ತದ, ದಾರಿಯಾಗಿಂದ ಒಂದು ಎಲುಬು ಬಿದ್ದಿರ್ತದ. ಯಾವಾಗಿಂದ ಎಲುಬು ತೊಗೊಂಡು ನಾಯಿ ಕಡಿತಿರ್ತದ. ಕಡ್ದು
ಯಾವಾಗಿಂದ ಕೆಳಗಿನ ಹಲ್ಲಿಗೆ ಮ್ಯಾಲಿನ ಹಲ್ಲಿಗಿಂದ ಪೆಟ್ಟು ಬಿದ್ದು ಆ ನಾಯಿಗೆ ತನ್ನ ಹಲ್ಲಾಗಿಂದ ರಕ್ತ ಬರ್ತಿರ್ತದೆ. ನಾಯಿಗೆ ತನ್ನ ಹಲ್ಲಾಗಿಂದ ರಕ್ತ ಬರ್ತಿರ್ತದ. ಅದೇ ರಕ್ತ ಕುಡಿದು ನಾಯಿ ತಿಳ್ಕೊಂಡದ ಈ ಎಲಿವಿನೊಳಗೆ ರುಚಿ ಆದ ತಿಳ್ಕೊಂಡದ. ನಾಯಿ ತಿಳ್ಕೊಂಡಂಗ ಅದರೊಳಗೆ ರುಚಿ ಇಲ್ಲ, ಸುಖ ಅದರೊಳಗಿಂದ ಇಲ್ಲ. ಭಾಳ ಮಂದಿ ತಿಳ್ಕೊಂಡ್ರೆ ಪ್ರಾರಂಭದೊಳಗೆ ಏನಿರ್ತದಲ್ಲ, ನಾ ಹೇಳಿದ್ಮೇಲೆ ನಿಮ್ಗೆ ಅದು ಒಳಗೆ ಬಿದ್ದಿರ್ತಕ್ಕಂಥ ಇಲಿ ಎಪ್ಪೋನ ಸುಮ್ಮನೆ ಬಂದೆ ಇದ್ರಾಗ ನಾ ಬರಬಾರ್ದಾಗಿತ್ತು ತಿಳ್ಕೊಂಡಂದು ಒಳಗೆ ನಿಲಿ ಅಳತ್ರ ಇನ್ನೊಂದು ಇಲಿ ಅಂತದ ದೋಸ್ತ ಒಂದು ಈಡು ತೆಗಿಯೋ ಬಾಗಲ. ಯಾಕಂದ್ರೆ ಅದು ರುಚಿ ಗೊತ್ತಿಲ್ಲ, ಇದಕ್ಕೆ ಗೊತ್ತಿಲ್ಲ. ಮಗ ಇಟ್ಟು ತಾನೇ ಚೈನ್ ಹೊಡಿಬೇಕ ನಾವು. ಈಗ ಕೇಳಕತ್ತಾವ ಈಗ ಹುಡುಗರು, ಈಗ ತರುಣ್ ಹುಡುಗರು, ಯಪ್ಪ ನಮ್ಮ ಲಗ್ನ ಮಾಡಲ್ಲ ನಾವು ಕೇಳಕತ್ತಾವ ಇಲ್ಲ ಮನ್ಯಾಗ, ಯಾವ ನಮ್ಮ ಲಗ್ನ ಮಾಡಲ್ಲ ನಾವು ತಿರಿ ನಾನು ವಾರಿದವ್ರು ಅಡ್ಡಾಡ್ ಹಡ್ದಾರತ್ತ. ಅವು ಮನ್ಯಾಗ ತಂದೆ ಅಂತಾನ ಇನ್ನೊಂದು ತೊಡೆ ದಿವಸ ಇರು ಆರಾಮಿರು, ಇದ್ರಾಗ ಏನೂ ಇಲ್ಲ ಅಂತ ಅವ್ರ ಅಪ್ಪ ತಾನ ಸುಮ್ಕೊಂಡ್ರು ಮರ ತಾ ಚೈನಿ ಹೊಡೆದಾನ ನಮಗೆ ಬೇಡ ಅಂತಾನ ತಾವು. ಅವು ಲಗ್ನ ಅಂದ್ರೆ ಚೈನಿ ಹೊಡ್ಲಿಕ್ಕೆ ತಗೊಂಡು ಅವ್ರು ತಿಳ್ಕೊಂಡಾರ ಏನ್ರಿ. ಇವ್ರೆಲ್ಲ ಇವು ಹೊಸ ಲಗ್ನ ಆಗಿದೆ ಅಂದ್ರೆ ಸಿನಿಮಾಕ್ಕೆ ಹೋಗೋದು ಇದಕ್ಕೆ ಹೋಗೋದು ನೋಡ್ತಿರ್ತಾರಲ್ಲ, ಗಾಡಿ ಮ್ಯಾಗ ಕೂತು ಅದು ಮಜೆ ಇರ್ತದೆ ತನಾಗ ಇವು ಜಗಳ ತೆಗಿಲಕತ್ತಾವ. ಮತ್ತು ಅಂಥ ಹುಡುಗರು ತೊಗೊಂಡು ನಂಬಲ್ಲಿ ಬಂದಿರ್ತಾರ ಅಪ್ಪವ್ರು ಅಂತ. ಒಟ್ಟು ಹುಡುಗ ಮನೆಗೆ ಹತ್ತಲಾಗ್ಯದ್ರಿ, ರಾತ್ರಿ ಬಾರಾಗ ಬರ್ತದೆ ಒಂದಕ್ಕೆ ಬರ್ತದೆ. ಅದಕ್ಕೊಂದು ಏನ್ರ ಕೊಳ್ಳ ಕಟ್ರಿ ಅಂದ್ಕೊಂಡು ಯವ್ವ ಇದಕ್ಕೆ ದಾರ ಪಾರ ಮೇಳ ಹರಂಗಿಲ್ಲ, ತಾಯ್ತ ಮೇಳ ಹರಂಗಿಲ್ಲ, ಇದು ಕೊಳ್ಳ ಒಂದು ಒಳ್ಳೆ ಕಟ್ಟು ಎಮ್ಮೆಗಳು ಕೊಳ್ಳ ಕಟ್ತಾರಲ್ಲ ಅಂತಂದ್ರೆ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ಅಂದ್ರೆ ಅದಕ್ಕೊಂದು ಲಗ್ನ ಮಾಡು ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ತಂದಂಗೆ. ಇನ್ನು ಅಪ್ಪವ್ರೆ ಹೇಳ್ಯಾರ ಬಿಡುವ ತಿಳ್ಕೊಳೋದು ಆ ಕಡೆ ಈ ಕಡೆ ಹೆಣ್ಣುಗಳು ನೋಡ್ತಾರಲ್ರಿ. ನೋಡಿ ಒಂದು ಎಡ್ಡ ಗಟ್ಟು ನೋಡವ್ರ ಅಂತೀರಿ ನೀವು. ಹಿಂಗೆ ಹೋಗ್ತದ ಒಂದು ಊರಿಗೆ ಹೋಗ್ತದ ನೋಡ್ತದ ಬರ್ತದೆ. ಈ ಕಟ್ಟಿ ಕಂಪನಿ ಇರ್ತದೆ ನೋಡಿ, ಊರು ಇರ್ತಾವಲ್ಲಿ ಕಟ್ಟಿ ಕಂಪನಿ ಅಂದ್ರೆ ಮನೆ ಅನ್ನ ತಿಂದು ಮಂದಿದು ಮಾತಾಡ್ಕೊತ ಕೂತಿರ್ತಾವಲ್ಲ. ಏನು ರೀ ಮನೆಗೆ ಹೆಂಡ್ರೆ ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ, ಯಾರು ಸೇರೋದಕ್ಕೆ ಅಂದ ಬಂದು ಕಟ್ಟಿಗೆ ಅಂದ ಕೂತ ಆ ಮಗಂದು ಹಂಗಾಯ್ತು ಈ ಮಗಂದು ಹಿಂಗಾಯ್ತು. ಸುಮ್ಮನೆ ಮಳೆಗಾಲದಿಂದ ಪ್ರವಚನ ಹಚ್ಚಾರ, ಇವನು ಪಟ್ಟಿ ಕೂಡ ಮಾಲ್ ಪ್ರವಚನ ಕೇಳಮಲ್ಲ ಏನೂ ಅಲ್ಲ, ಸುಮ್ಮನೆ ಕಟ್ಟಿಗೆ ಕೂತು ಮಾತು ಹೇಳ. ಈ ಕಂಪ್ನಿ ಎಲ್ಲ ಊರಾಗೂ ಇರ್ತದ. ಅವು ಅಂಥ ಒಂದು 4 ಇದ್ರೆ ಊರಿಗೆ ಲಕ್ಷಣ. ಹೇಗೆ ರೀ ಅಂಥ ಒಂದು 4 ಬೇಕೇ. ಏನರ ಚಲೋ ನಡೆದಿತ್ತಂದ್ರೆ ಸುಮ್ಮನೆ ಮಾಡ್ಕೊಂಡು ಕೂತಾವ ಅಂತಿರ್ತಾರಲ್ಲ. ಅವ ಪಟ್ಟಿ ಕೊಡಲ್ಲ, ಪ್ರವಚನ ಕೇಳಲ್ಲ, ಅವ ಏನೂ ಮಾಡವ ಅಲ್ಲವ, ಏನೂ ಮಾಡ್ಲಾರ್ದೆ ಮಾತಾಡೋದು. ಮತ್ತು ಅವ ಕೊಡವ ಇದ್ನು ಅಂತಂದ್ರೆ ನಮ್ಮ ಅಪ್ಪರು ಏನಕ್ಕೆ ಮಾಡಲ್ಲ ಕಾರ್ಯಕ್ರಮ ಮಾಡ್ಲಾಕತ್ತಾರಲ್ಲ. ಈಗ ನಮ್ಮ ಕೈಲಿಂದ ಈ ಶರೀರದಿಂದ ದುಡಿಯೋದು ಅಲ್ಲಿ ಹತ್ರ ಕಾಣಿಕೆ ಕೊಟ್ಟರೆ ಇದು ಮಾಡೋಣಪ್ಪ, ಬೇಡ ನಂಬಲ್ಲಿ ಕಾಣಿಕೆ ಕೊಡ್ಲಿಕ್ಕಂದ್ರೆ ದುಡ್ಡಿಲ್ಲ, ಹೋಗಿ ಅಂದ್ರೆ ಗುರುವಿನ ಸೇವಾರಿ ಮಾಡಿ ದುಡ್ದರೆ ಮುಡ್ಸನ ತಿಳ್ಕೊಳೋಣ ಅಂತ ಭಾವನಾ ಇರೋರು ಬೇರೆ. ಕೊಡೋರು ಎಂದೂ ಮಾತಾಡೋಂಗಿಲ್ಲ. ಇವು ಯಾವ ಕೊಡೋಂಗಿಲ್ಲ ನೋಡ್ರಿ, ಅವೇ ಮಾತಾಡೋವು. ಆ ಮಗಂದು ಹಂಗಾಯ್ತು, ಈ ಮಗಂದು ಹಿಂಗಾಯ್ತು, ಆಕೆ ಯಾಕೆ ಅಲ್ಲಿ ಹೋಗ್ಕಳೆ, ಈಕೆ ಯಾಕೆ ಇಲ್ಲಿ ಬರ್ತಾಳೆ, ನೀ ಏನು ಮಾಡವ ಕಟ್ಟಿಗೆ ಕೂತು. ಹೌದಲ್ರಿ, ಮಾತಾಡೋದು ಬಂದು ಭಾಳ ಊರಿತ್ತವಲ್ಲಿ ಒಂದು ಗಿಡ ಇರ್ತದೆ, ಗಿಡಕ್ಕೆ ಒಂದು ಕಟ್ಟಿರ್ತದೆ, ಬರೋಬ್ಬರಿ ಅವ್ರು 4 ಮಂದಿ ಕೂತಿರ್ತಾರೆ. ಅವ್ರು ಕೂತಿರ್ತಾರೆ. ಇವ ಹೆಣ್ಣು ನೋಡಿ ಬರ್ತಾನೆ, ಯಾಕೆ ಒಮ್ಮಲ್ಲಿ ಹೆಣ್ಣು ನೋಡಿ ಬಂದೇನು, ನೋಡಿ ಬಂದಲ್ಲ ಕಾಕ ಹೆಂಗದ ಪೋರಿ, ಜರ ಕರ್ಗದ, ಜರ ಬುಡ್ಡದಂಥದ್ದು, ಜರ ಹೈಟ್ ರೀ ಅಂತ. ಏನಾರ ಅಂದ್ರೆ 100 ಹೆಣ್ಣುಗಳು ನೋಡಿ ಕೊನೆಗೆ ಆರಿಸಿ ನೋಡಿದ್ರೆ ಒಂದು ಐಗೋಟೆ ಅಂತ ಕೂತಿರ್ತದೆ. ಭಗವಂತ ಗಂಟ ಕಳಿಸಿರ್ತಾನೆ, ನಾವು ನೀವು ಸುಮ್ಮನೆ ಹುಡುಕೋದು ಅಟ್ಟೆ. ಅಂದರೆ ಇಂಥ ಹೆಣ್ಣಿಗೆ ಇಂಥ ಗಂಡ ತಗೊಂಡು ಭಗವಂತ ಮೊದಲೇ ಇಂದ ಗಂಟ ಕಳಿಸಿರ್ತಾನೆ. ಯಾವಾಗಿಂದ ಹುಡುಕ್ಯಾಡಿಂದ ಮದುವೆ ಮಾಡ್ತಾರ. ನಾವು ಹೇಳಿದ್ದೇವಲ್ಲ, ಅದಕ್ಕೆ ಕೊಳ್ಳ ಕಟ್ಟು ಮನೆ ಹಿಡ್ಕೊಂಡು ಬೀಳ್ತದೆ ತಂದಾಗ ಲಗ್ನ ಆದ ಕೂಡಲೇ ಒಟ್ಟು ಮನೆ ಬಿಟ್ಟು ಹೊರಗೆ ಬರಲವ. ಬರ್ತಾನೆ ರೀ, ಬರಲವ. ಹೆಣ್ತಿ ರೊಟ್ಟಿ ಮಾಡಕತ್ಲಂದ್ರೆ ಈ ಒಂದೊಂದು ಮನೆ ಮುಂದೆ ರೀ. ಒಟ್ಟು ಹೆಣ್ತಿ ಹೊರಗೆ ಹೋದ್ರೆ ಹೊರಗೆ, ಒಳಗೆ ಬಂದ್ರೆ ಒಳಗೆ, ಒಂದು ಸೌನ ತಿರುಗಾಡ್ತಿರ್ತಾನೆ. ಇಲ್ಲಿ ತನ ತಿರುಗಾಡವಿವ, ಗುಜು 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 ಗುಜು